ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದರೆ ಇದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲೇಬೇಕು. ಏನಂದರೆ ಈ ಒಂದು ಜಾಬ್ನಲ್ಲಿ ನಿಮ್ಮ ಫ್ರೆಂಡೇ ನಿಮ್ಮ ತಲೆಯನ್ನು ತಗೊಂಡೋಗಿ ಕಡೀರಿ ಅಂತ ಕೊಡ್ತಾನೆ. ಹೇಗೆ? ಸೊ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ. ಓಕೆ, ಸೊ ಫಸ್ಟು ನೀವು ಜಾಬನ್ನು ಹುಡುಕ್ತಾ ಇರ್ತೀರಾ. ಸೊ ನಿಮ್ಮ ಫ್ರೆಂಡ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾನೆ, ಈ ರೀತಿ ಜಾಬ್ ಇದೆ. ಸೊ ಇದರಲ್ಲಿ ನಿಮಗೆ ಸಿಸ್ಟಮ್ ವರ್ಕ್ ಇರುತ್ತೆ, ಅಂದರೆ ಕಂಪ್ಯೂಟರ್ ವರ್ಕ್ ಇರುತ್ತೆ, ಡಿಜಿಟಲ್ ಕಂಟೆಂಟ್ ಕ್ರಿಯೇಟಿಂಗ್ ಇರುತ್ತೆ, ಅದಿರುತ್ತೆ, ಹಾಳು ಮೂಳು ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತೆ ಕೆಲಸ ಇರುತ್ತೆ. ನೀವು ಯಾವುದೇ ಎಜುಕೇಷನ್ ಮಾಡಿರ್ರಿ ಪರವಾಗಿಲ್ಲ, ನಿಮಗೆ ಪರ್ ಮಂತ್ 20K ಸ್ಯಾಲ್ರಿ ಬರೋ ಥರ ನಿಮಗೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ನಿಮಗೆ ರೆಸ್ಯೂಮನ್ನು ಕಳಿಸ್ಕೊಡಿ ಅಂತ ಹೇಳ್ತಾರೆ. ನೀವು ಯಾವುದೇ ಥರದ ರೆಸ್ಯೂಮನ್ನು ಕಳಿಸ್ಕೊಟ್ರೆ ಸಾಕು, ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ನಿಮಗೆ ರಿಪ್ಲೈ ಬರುತ್ತೆ. ಸೊ ಈ ಒಂದು ಜಾಗಕ್ಕೆ ಇಷ್ಟೊತ್ತಿಗೆ ಬಂದುಬಿಡಿ ಅಂತ ಹೇಳ್ತಾರೆ. ನಿಮಗೆ 3 ದಿವಸ ಟ್ರೈನಿಂಗ್ ಕೊಡ್ತೀವಿ ಅಂತಲೂ ಹೇಳ್ತಾರೆ. ಓಕೆ, ಟ್ರೈನಿಂಗ್ ಕೊಟ್ಟಾದ್ಮೇಲೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನ ಪಾಸ್ ಮಾಡಿದ್ರೆ ನಿಮಗೆ ಜಾಬು. ಓಕೆ, ಅಂದರೆ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತೆ ನೀವೇ ಎಕ್ಸ್ಪೆಕ್ಟ್ ಮಾಡಿರೋ ಸ್ಯಾಲ್ರಿನಲ್ಲಿ. ಆದರೆ ಇಲ್ಲಿ ಟ್ವಿಸ್ಟ್ ಏನಿದೆ ಗೊತ್ತಾ? ಆ 3 ದಿನ ನಿಮಗೆ ಟ್ರೈನಿಂಗ್ ಕೊಡ್ತಾರಲ್ವ, ಆ 3 ದಿನವೂ ಕೂಡ ಫಸ್ಟು 3 ದಿನ ಅಲ್ಲ, 4ನೇ ದಿನ. ಸೊ ಹೇಗೆ ಅಂದರೆ, ಒಂದಿನ ಮುಂಚೆನೇ ಕರ್ಸ್ಕೊತಾರೆ, ಸಂಜೆ ಹೊತ್ತು ಹೋಟೆಲ್ನಲ್ಲಿ ಸ್ಟೇ ಮಾಡಿಸ್ತಾರೆ. ಆವಾಗ ಎನ್ರೋಲ್ ಮಾಡೋಕ್ಕೆ ಅಂತ ಕರೆಸ್ಕೊತಾರೆ. ಸ್ಟೇ ಮಾಡಿಸ್ಬಿಟ್ಟು ಅಲ್ಲೇ ಹೋಟೆಲ್ನಲ್ಲಿ ಒಂದು ಹಾಲ್ನ ತೊಗೊಂಡ್ಬಿಡ್ತಾರೆ. ಅಲ್ಲಿ ಎಲ್ಲ ನಿಮಗೆ ಟ್ರೈನಿಂಗು ಅಂತ ಹೇಳಿ ಏನು ಕೆಲಸ ಮಾಡ್ತಾರೆ ಅಂತ ನೋಡೋದಾದರೆ, ಒಂದಿನ ಮುಂಚೆನೇ ಕರೆಸ್ಕೊಂಡ್ಬಿಟ್ಟು ನಿಮ್ಮನ್ನ ಹೋಟೆಲ್ನಲ್ಲಿ ಸ್ಟೇ ಮಾಡಿಸ್ತಾರೆ. ಅದೇ ಹೋಟೆಲ್ನಲ್ಲಿ ಹಾಲೆಲ್ಲ ತೊಗೊಂಡಿರ್ತಾರೆ, ಅಲ್ಲೇ ನಿಮಗೆ ಟ್ರೈನಿಂಗನ್ನು ಕೊಡೋದು. ಸೊ ಈ ಒಂದು ಟ್ರೈನಿಂಗ್ನಲ್ಲಿ ಏನು ಮಾಡ್ತಾರೆ ಅಂತ ನೋಡೋದಾದರೆ, ನಿಮಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತ ಮತ್ತು ಅಲ್ಲಿ ಸ್ಟೇ ಮಾಡಿಸ್ಕೊಳ್ಳೋಕ್ಕೆ ಅಂತ 1500 ರುಪೀಸನ್ನು ನಿಮಗೆ ನಿಮ್ಮ ಹತ್ರದಿಂದ ಇಸ್ಕೊತಾರೆ. ಓಕೆ, ಫೀಸಾಗಿ. ಆ್ಯಂಡ್ ಆ 3 ದಿನವೂ ನಿಮ್ಮ ಕೈಯಲ್ಲಿ ಫೋನನ್ನು ಕೂಡ ಕೊಡದೇನೆ 3 ದಿನವೂ ನಿಮ್ಮ ಬ್ರೈನನ್ನು ವಾಶ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಟ್ಸ್ ಅ ಕಂಪ್ಲೀಟ್ 100% ಬ್ರೈನ್ ವಾಷಿಂಗ್. ಇದರಲ್ಲಿ ಏನು ಹೇಳ್ತಾರೆ ಅಂತ ನೋಡೋದಾದರೆ, ನಾನು ಕೆಲವು ವರ್ಷಗಳ ಹಿಂದೆ ತುಂಬಾ ಕಷ್ಟಪಡ್ತಾ ಇದ್ದೆ. ಆ ಟೈಮ್ನಲ್ಲಿ ನಮ್ಮಮ್ಮ ನಮ್ಮ ತಾಳಿನ ಅಡ ಇಟ್ಟು ನನಗೆ ದುಡ್ಡು ಕೊಟ್ಟಿರೋದ್ರಿಂದ ಆ ದುಡ್ಡನ್ನು ಇಲ್ಲಿ ಕಟ್ಬಿಟ್ಟು ನಾನು ಲೈಫ್ನಲ್ಲಿ ಸಕ್ಸಸ್ ಆಗಿದ್ದೀನಿ. ಅವ್ನು ಖಂಡಿತ ಬ್ಲೇಸರ್ ಹಾಕ್ಕೊಂಡಿರ್ತಾನೆ. ಆ್ಯಂಡ್ ಅವನ ಕೈಯಲ್ಲಿ ಅವನ ಹತ್ರ ಕಾರ್ ಇರೋ ಥರ ತೋರಿಸ್ಕೊತಾರೆ, ಬಂಗ್ಲೋ ಇರೋ ಥರ ತೋರಿಸ್ಕೊತಾರೆ. ಸೊ ತಿಂಗಳಿಗೆ ಲಕ್ಷ ಗಟ್ಟಲೆ ಹಣ ಸಂಪಾದನೆ ಮಾಡೋ ಥರ ತೋರಿಸ್ಕೊತಾರೆ. ಸೊ ನೀವು ಕೂಡ ಹೇಗಾದರೂ ಮಾಡಿ ಕಷ್ಟಪಟ್ಟು ಇಷ್ಟು ಅಮೌಂಟನ್ನು ತಂದು ಕಟ್ಟಿಬಿಟ್ಟು ನೀವು ಕೂಡ ಲೈಫ್ನಲ್ಲಿ ಸಕ್ಸಸ್ ಆಗಬಹುದು ಅಂತ ನಿಮಗೂ ಕೂಡ ಮೋಟಿವೇಶನ್ ಕೊಡ್ತಾರೆ. ಸೊ ಇಟ್ಸ್ ನಾಟ್ ಅ ಮೋಟಿವೇಶನ್, ಇಟ್ಸ್ 100% ಬ್ರೈನ್ ವಾಷಿಂಗ್. ಸೊ ಆ ಥರ ಆ ಥರ ಮಾಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತ ನೋಡೋದಾದರೆ, ಕಟ್ತೀರಾ ನೀವು ಅಲ್ಲೋದ್ರೆ ಎಲ್ಲ ನಂಬಿಟ್ಟು ಕಟ್ತೀರಾ, ಆ ಥರನೂ ಮಾಡ್ತಾರೆ. ಇಟ್ಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಪ್ಲ್ಯಾಟ್ಫಾರ್ಮ್. ಅಂದರೆ ಇದೊಂದು ಬೇರೆ ಥರದ ಹೆಸರು. ಫಸ್ಟೆಲ್ಲ ಬಂದುಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಈಸಿ ಹೇಳ್ಬಿಡ್ತಿದ್ರು, MLM ಅಂತ ಈಸಿ ಹೇಳ್ಬಿಡ್ತಿದ್ರು. ಆದರೂ ಅಷ್ಟು ಈಸಿಯಾಗಿ ನಿಮಗೆ ಗೊತ್ತು ಮಾಡಿಸಲ್ಲ ಇವರು, ಸೀಕ್ರೆಟಾಗೆ ಇಟ್ಕೊಂಡ್ಬಿಟ್ಟು ಇಟ್ಸ್ ಅ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ, ಹಾಳು ಮಣ್ಣು ಮಸ್ಕ ಅಂತೆಲ್ಲ ಹೇಳಿ ನಿಮಗೆ ನಾಮ ಹಾಕಿ ನಿಮಗೆ ಪ್ರಾಡಕ್ಟ್ ಸೆಲ್ ಮಾಡೋಕ್ಕೆ ಬಿಡ್ತಾರೆ ಅಷ್ಟೇ. ಇದೆಲ್ಲ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಷ್ಟೇ, MLM ಅಷ್ಟೇ. ಸೊ ನೀವು ಸೇರಬೇಕು ಮತ್ತು ನಿಮ್ಮ ಫ್ರೆಂಡ್ಸನ್ನು ಬ್ರೈನ್ ವಾಶ್ ಮಾಡಿ ಕರ್ಕೊಂಬರ್ಬೇಕು. ಅಲ್ಲ, ಕರ್ಕೊಂಬಂದ್ರೆ ಸಾಕು, ಅವರೇ ಬ್ರೈನ್ ವಾಶ್ ಮಾಡ್ತಾರೆ. ನಿಮ್ಮ ಫ್ರೆಂಡ್ಸನ್ನು ಸೇರಿಸ್ಬೇಕು. ನಿಮಗೆ ತಿಂಗಳು ದುಡ್ಡು ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಸೇರಿಸ್ತಾ ಇರಬೇಕು, ಅವ್ರ ಕೆಳಗೆ ಇನ್ನೂ ಜನನ ಸೇರಿಸ್ತಾ ಇರಬೇಕು. ಈ ಥರ ಎಲ್ಲ ಮಾಡ್ತಾರೆ. ಸೊ ಈ ಥರ ಎಲ್ಲ ಯಾವ ಕಂಪ್ನಿ ಮಾಡ್ತಿದೆ ಅಂತ ನೋಡೋದಾದರೆ, ಸೊ ಆ ಕಂಪ್ನಿಗಳ ನೇಮೆಲ್ಲ ಡೈರೆಕ್ಟಾಗಿ ನಾನು ತೊಗೊಂಡೆ ಅಂದರೆ ನನ್ನ ಮೇಲೆ ಲೀಗಲ್ ನೋಟಿಸ್ಗಳು ಬರ್ತವೆ. ಆ್ಯಂಡ್ ತುಂಬಾ ಪ್ರಾಬ್ಲಮ್ ಕೊಡ್ತಾರೆ. ಆಲ್ರೆಡಿ ಈ ಥರ ಮಾಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ ಇದೆಯಲ್ಲ ನಂದು, ಅದನ್ನೇ ಉಡಾಯಿಸ್ಬಿಟ್ರು. ಅಂದರೆ ಅದರಲ್ಲಿ ಯಾವುದೇ ರೀತಿಯ ಮಾನಿಟೈಸೇಷನ್ ಬರೋಲ್ಲ, ನನಗೆ ಅದರಿಂದ ₹1 ಕೂಡ ಬರೋದಿಲ್ಲ. ಸೊ ಆ ರೀತಿ ಸಿಚುವೇಷನಲ್ಲಿದೆ. 3,80,000 ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ನೋ ಮಾನಿಟೈಸೇಷನ್. ಓಕೆ, ಸೊ ಒಳ್ಳೆಯದೆಲ್ಲ ಮಾಡೋಕ್ಕಾಗುತ್ತೆ, ಇಂಥದ್ದೇ ಆಗೋದು. ಸೊ ಅದಕ್ಕೋಸ್ಕರ ಐ ವಿಲ್ ಗಿವ್ ಯು ಹಿಂಟ್. ಓಕೆ, ದೊಡ್ಡ ತಿಮಿಂಗ್ಲ, ಇಟ್ಸ್ ರಿಲೇಟೆಡ್ ಟು ಬಿಗ್ ವೇಲ್.
ಓಕೆ, ಸೊ ಈ ಥರ ಕಂಪ್ನಿ ನೇಮ್ ಎಲ್ಲರ ಕಂಡು ಬಂದರೆ ಹುಷಾರಾಗಿರಿ. ಆ್ಯಂಡ್ ಇನ್ನೊಂದು ಯಾವುದದು, ವಿ ಫಾರ್ ವಿಕ್ಟ್ರಿ, ಅದೇ ಥರ ಒಂದು ಮೆಕ್ಸಾನು. ಸೊ ಫಸ್ಟ್ ಲೆಟರ್ ಹೇಳಿದ್ದನ್ನು ಇಲ್ಲಿ ಹಾಕ್ಕೊಳ್ಳಿ. ಸೊ ಈ ಥರ ಎಲ್ಲ ಪ್ರೈವೇಟ್ ಲಿಮಿಟೆಡ್ಗಳು ಅಂತ ಇರುತ್ತೆ, ಹುಷಾರಾಗಿರಿ ಅಷ್ಟೇ ನಾನು ಹೇಳೋಕ್ಕೆ ಬಂದಿರೋದು. ಈಗ ನನ್ನ ಯಾವ ಕಂಪ್ನಿ ನೇಮು ಡೈರೆಕ್ಟಾಗಿ ಇಟ್ಕೊಂಡಿಲ್ಲ. ಸೊ ಈ ಗೌರ್ಮೆಂಟಿಗೆ ಹೇಳಬೇಕು, ಈ ಥರ ಎಲ್ಲ ನಡೀತಾ ಇದ್ರೂ ಕೂಡ ಜಸ್ಟ್ ಯಾವನ್ ಹೆಂಗೆ ಹೋದ್ರೆ ಹೆಂಗೆ, ಯಾವನ್ ಹೆಂಗೆ ಮೋಸ ಮಾಡಿದ್ರು ದುಡಿದ್ರೆ ಹೆಂಗೆ, ಸೊ ಹಂಗೆ ಬಿಟ್ಬಿಡ್ತಾರೆ. ಸೊ ಇದೆಲ್ಲ ರಿಜಿಸ್ಟರ್ಡ್ ಕಂಪನಿಗಳಪ್ಪ, ಗೌರ್ಮೆಂಟ್ ಹತ್ರ ರಿಜಿಸ್ಟರ್ ಮಾಡ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ನಿಮಗೆ ಮೋಸ ಮಾಡ್ತಾರೆ, ಆದರೂ ಕೂಡ ಗೌರ್ಮೆಂಟಿಗೆ ಗೊತ್ತಾಗಲ್ಲ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂತ ನೋಡೋದಾದರೆ, ಕೆಲವು ವರ್ಷಗಳ ಹಿಂದೆ ನಾನು ಈ ಥರ ಹೇಳಿದ್ದೆ ಡ್ರೀಮ್ ಲೆವೆಲ್ನೆಲ್ಲ ಬೆಟ್ಟಿಂಗ್ ಕಂಪನಿನೇ ಅಂತ. ಸೊ ಇವಾಗ ಗೌರ್ಮೆಂಟಿಗೆ ಬುದ್ಧಿ ಬಂದು ಇವಾಗ ಅದನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಇಷ್ಟು ವರ್ಷ ಜನ ಮೋಸ ಹೋದವರು ಪರವಾಗಿಲ್ಲ, ಇವಾಗಾದರೂ ಬ್ಯಾನ್ ಮಾಡಿದ್ರಲ್ಲ ಬಿಡಿ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್. ಮೊದಲು ಶೇರ್ ಮಾಡ್ರಪ್ಪ, ಜಾಬ್ ಹುಡುಕ್ತೀರಾ ನಿಮ್ಮ ಫ್ರೆಂಡಿಗೆ ಈ ಥರ ಎಲ್ಲ ಮೋಸ ಹೋಗ್ಬೇಡ ಅಂತ. ಆಯಿತಾ, ಬಾಯ್.